ಈ ವರ್ಷ ನಮ್ಮ ದೇವಸ್ಥಾನದಲ್ಲಿ 25ನೇ ವರ್ಷದ ಭಜನಾ ಕಾರ್ಯಕ್ರಮ ಆಯ್ದಿತ್ತು. ಫಂಕ್ಷನ್ ಒನ್ ಡೇ ಆದಿದ್ದು, ಇದ್ರದ್ದು ಪ್ರಿಪರೇಷನ್ ಒನ್ ಡೇದು ಆಗಿರಲಿಲ್ಲ. ಸಾಧಾರಣ 15-20 ದಿವಸದಿಂದ ಸ್ಟಾರ್ಟ್ ಮಾಡಿದ್ದಿತ್ತು. ಪ್ರತಿ ವರ್ಷ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಧರ್ಮಸ್ಥಳದ ಎಲ್ಲ ಹೆಂಗಸರಿಂದ. ಇವರೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಕ್ಕೆ. ಇದ್ದದ್ದು ಕೆಲಸದ್ರಂಗೆ ಸುಲಭದ ಕೆಲಸ ಅಂದರೆ ಇದು ಒಂದು ಆಯ್ದಿತ್ತು. ಅದಕ್ಕೆ ನಾನು ಇದನ್ನೇ ಹಿಡ್ಕೊಂಡು ಕೂತ್ಕೊಂಡೆ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ ಕೆಲಸ ಮಧ್ಯಾಹ್ನ 1ರಿಂದ 1:30ವರೆಗೂ ಆಯ್ತು. ಇನ್ನೇನು ಊಟದ ಟೈಮ್ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ತಿದ್ದಿತ್ತು. ಅಷ್ಟೊತ್ತಿಗೆ ಮಮ್ಮ ಊಟಕ್ಕೆ ತರಿಸಿದ್ದಿರು ಕೂಡ. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತು. ನಾ ಬಂದದ ರೀಸನ್ನು ಇದೇ ಆಯಿತು, ಒಳ್ಳೆ ರೀತಿ ಉಣ್ಕೊಬಪ್ಪ ಅಂದಳಿಕೆ. ಏನೇ ಹೇಳಿ ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಉಂಬುದ್ರಂಗೂ ಒಂಥರ ಖುಷಿ ಇದ್ದಿತ್ತು. ಒಬ್ರು ಕಾಲೊಬ್ರು ಎಳಿತಾ ತಮಾಷೆ ಮಾಡ್ಕೊಂಡು ನಗ್ನಗ್ತಾ ಊಟ ಮಾಡ್ತು. ಇವೆರಡು ಮಕ್ಕಳ ಕೆಲಸ ಮಾತ್ರ ಎಲ್ಲರೂ ಮೆಚ್ಚಕ್ಕೆ. ಯಾಕೆ ಗೊತ್ತಾ, ಮನೆಯಲ್ಲೇ ಕೂತ್ಕೊಂಡು ವೆಲ್ಡಿಂಗ್ ಮಾಡಿ ಬ್ಯಾನರ್ ಹಾಕಿ ಪ್ರತಿಯೊಂದು ಕೆಲಸದಂಗೂ ಅವರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರೋ ಗೊತ್ತಿತ್ತಾ. ಎಲ್ಲ ಕೆಲಸನೂ ಅಷ್ಟು ಜವಾಬ್ದಾರಿಯಿಂದ ಮಾಡಿರೋ. ಬರೀ ಅರ್ಥರಿಂದನೇ ಕೆಲಸ ಆತಂತ ಅನ್ಕೊಂಡಿಪ್ಪರಿಗೆ ಇವರು ಮಕ್ಕಳು ಪ್ರೂವ್ ಮಾಡ್ರು ಕಾಣಿ ನಮ್ಮಿಂದನೂ ಕೆಲಸ ಆತಂತ. ಪ್ರತಿಯೊಂದು ಕೆಲಸನೂ ಬರೀ ಮನೆಯವರಲ್ಲ, ಒಬ್ಬರಲ್ಲ, ಇಬ್ಬರಲ್ಲ, ಊರವರು ಎಲ್ಲರೂ ಸೇರಿ ಮಾಡಿದ್ದಿತ್ತು. ಹೆಲ್ಪ್ ಮಾಡಿರೋಂಥ ಪ್ರತಿಯೊಬ್ಬ ಕೆಲಸದವ್ರಿಗಾಗಿರ್ಬೋದು ಅಥವಾ ಊರಿನವರಿಗಾಗಿರ್ಬೋದು ಥ್ಯಾಂಕ್ಸ್ ಹೇಳಲೇಬೇಕು ಕಾಣಿ. ಹೀಗೆ ಒಂದು ರೌಂಡ್ ಹೋಯ್ಬಪ್ಪ ಅಂತ ಹೇಳಿ ಹೋದಿದ್ದೆ. ಪ್ರಿಪರೇಷನ್ ಮಾತ್ರ ಭಾರಿ ಗಮ್ಮತ್ತಂಗೆ ಆಯ್ದಿತ್ತು. ಎಕ್ಸ್ಪೆಕ್ಟ್ ಏನೋ ಮಾಡಿದ್ದಿದ್ದೆ, ಬಿಕಾಸ್ ಇದು 25th ಭಜನಾ ಕಾರ್ಯಕ್ರಮ ಆಯ್ತಿತ್ತಲ್ಲ, ಇಷ್ಟೇ ಗ್ರ್ಯಾಂಡ್ ಇರುತ್ತೇನೋ ಅಂತ. ಬಟ್ ನನಗಂತೂ ಕಂಡು ತುಂಬ ಖುಷಿ ಆಯ್ತಾಯ್ತಾ. ಪ್ರಿಪರೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದಿತ್ತು. ದೊಡ್ಡಮ್ಮ ಮತ್ತು ವನಜಾಂಟಿ ಏನೋ ಕೆಲಸ ಮಾಡ್ತಿದ್ದಿರು. ಹೀಗೆ ಕಣ್ಣಾರು ಸಿಗಂತೆ ನಮ್ಮನೆ ಅಜ್ಜಿ ಒಂದೇ ಹಿಡಿಕಟ್ಟು ಹಿಡ್ಕೊಂಡು ದೇವಸ್ಥಾನ ಗುಡ್ಸೋಕಂತ ಬರ್ತಾ ಇದ್ದಿದ್ದಾಳು. ಇವಳ ಹತ್ರ ಒಂಚೂರು ಮಾತಾಡ್ಕೊಂಡೆ. ಆಮೇಲೆ ಒಳಗೆ ಹೋಯ್ಕಂತೆ ನಮ್ಮ ಉದಯಮಮ್ಮ ಕೂತಿದ್ದಿರು. ಅವ್ರದ್ದು ಒಂದು ವೀಡಿಯೋ ತಗೊಂಡೆ. ಅವ್ರು ಬಂದು ಕಣ್ಕಂತೆ ಶಶಾಂಕ ಏನೋ ಭಾರಿ ಕೆಲಸ ಮಾಡ್ತಿದ್ದೀನಪ್ಪ. ಹಿಂಗೆ ಮುಂದಾತೆ ನಮ್ಮ ಬೇಬೆ ಆಂಟಿ ಎಲ್ರಿಗೂ ಎನರ್ಜಿ ಡ್ರಿಂಕ್ ಥರ ಚಹಾ ಕೊಡೋಕೆ ಸ್ಟಾರ್ಟ್ ಮಾಡಿರು. ದೇವಸ್ಥಾನದ ಒಳಭಾಗದಂಗೆ ಮಕ್ಕಳಿಂದ ಹಿಡ್ದು ದೊಡ್ಡೋರವರೆಗೂ ಹೂವಿನ ಅಲಂಕಾರ ಸ್ಟಾರ್ಟ್ ಮಾಡಿರು. ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಿದ್ದಿರು. ನನಗೆ ಕಾಲೇಜಿಗೆ ಹೋಗಿ ಬಂದು ಕಂಡಳಿ ಭಾರಿ ಖುಷಿ ಆಯ್ತಿತ್ತು ಕಾಣಿ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಆಯ್ದಿತ್ತು. ನಾನು ಪ್ರೀವಿಯಸ್ ಹಾಕೋದು ವೀಡಿಯೋ ಇತ್ತಲ್ಲ, ಇದಕ್ಕೂ ಮೊದಲೇ ಇದ್ದು ಅದು ನಿನ್ನೆದು ವೀಡಿಯೋ. ನನಗೆ ಹಾಕೋ ಪುರ್ಸೋತಿರಲ್ಲ ಮಾರ್ರೆ, ಎಕ್ಸಾಮ್ ಆಗ್ತಿದ್ದಿತ್ತಾ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎರಡು ಒಟ್ಟಿಗೆ ಹಾಕ್ತಿದ್ದೆ ಒಂದೇ ಸಲ. ಡೆಕೋರೇಷನ್ ಕಂಡು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನೇನು ಮನೆಗೆ ಹೋಪ ಅನ್ಬತ್ತಿಗೆ ನಂಗೆ ಒಳ್ಳೆ ವೀಡಿಯೋ ಸಿಕ್ಕಿತ್ತು ಎಂತಂದರೆ ನಮ್ಮ ಬಜರಂಗ ಬಲಿದು ಅಧರ್ಮಕ್ಕಂತೆ ಪ್ರಭು ಶ್ರೀರಾಮಚಂದ್ರ ಧ್ವಜನೂ ಕೂಡ ಇದ್ದಿತ್ತು. ಅದನ್ನು ಕಂಡು ಭಾರಿ ಖುಷಿ ಆಯಿತು. ಇನ್ನೆಂತ ಹೇಳೋಕ್ಕಿಲ್ಲ ಅನ್ಸುತ್ತೆ. ಮತ್ತೊಂದು ವೀಡಿಯೋ ಜೊತೆ ಬತ್ತೆ ಆಯಿತಾ. ಅಲ್ಲಿವರೆಗೂ ಬಿಡಬೇಡಿ.